ನಮಸ್ಕಾರ. ಕರ್ನಾಟಕ ಸಿದ್ದರಾಮಯ್ಯರಿಗೂ ಗೊತ್ತು ಗಿಲ್ಲಿಯ ಗತ್ತು, ಗಿಲ್ಲಿ ರಾಜಕಾರಣಕ್ಕೆ ಬರ್ತಾರ ಅಥವಾ ಕುಮಾರಸ್ವಾಮಿಗೂ ಗೊತ್ತು ಗಿಲ್ಲಿಯ ಗತ್ತು, ಮಧು ಬಂಗಾರಪ್ಪರಿಗೂ ಗೊತ್ತು ಗಿಲ್ಲಿಯ ಗತ್ತು. ಆಮೇಲೆ ಇಡೀ ಕರ್ನಾಟಕದಲ್ಲಿ ರಾಜಕಾರಣಿಗಳನ್ನು ಸೆಳೆದಂತಹ ವ್ಯಕ್ತಿ ಗಿಲ್ಲಿ. ಯಾಕಪ್ಪ ಅಂದ್ರೆ ಇವತ್ತು ನೀವು ತಿಳ್ಕೊಂಡಿರ್ಬೋದು, ಗಿಲ್ಲಿ ಸಾಮಾನ್ಯದವನಲ್ಲ. ಯಾವುದೇ ಸಿನಿಮಾ ಮಾಡಲಿಲ್ಲ, ಯಾವುದೇ ಒಂದು 10 ಸಿನಿಮಾದ್ರೊಳಗೆ ದೊಡ್ಡ ದೊಡ್ಡ ಕಾಮಿಡಿ ಆ್ಯಕ್ಟರ್ ಆಗಲಿಲ್ಲ. ಆದರೆ ಎಲ್ಲರ ಕಣ್ಣಿಗೆ ಕುಕ್ಕ ಕತ್ತಿಬಿಟ್ಟಾನ. ಹೆಂಗೆ ಕುಕ್ಕ ಕತ್ತಾನಪ್ಪ ಅಂದ್ರೆ ಅವನು ಹೊಟ್ಟೆ ಕಿಚ್ಚು ಬರುವಂಗೆ ಕುಟ್ಟ ಕಚ್ಚಿಬಿಟ್ಟಾನ. ಕಣ್ಣಿನೊಳಗೆ ಕುಂತು ಬಿಟ್ಟಾನ. ದಿನ 9:30 ಆಯ್ತಪ್ಪ ಅಂದ್ರೆ ಕಣ್ಣಾಗ ಕುಂತು ಬಿಡ್ತಿದ್ದ. ಅಷ್ಟರ ಮಟ್ಟಿಗೆ ಮನಸ್ಸಿನೊಳಗೆ ಮನೆ ಮಾಡಿಬಿಟ್ಟಾನ. ಈ ವಿಚಾರ ಏನಪ್ಪ ಅಂದ್ರೆ ಗಿಲ್ಲಿ ಸಿದ್ದರಾಮಯ್ಯನವರ ಆಶೀರ್ವಾದ ತೊಗೊಂಡಾನ. ಗೀಚ್ ಗಿಲಿಗಿಲಿ ಅಂತೇಳಿ ನಾನು ಯಾರ ಪರ ಏನು ಮಾತಾಡೋಕಚ್ಚಿಲ್ಲ, ಬಟ್ ಆಶೀರ್ವಾದ ತೊಗೊಂಡಿದ್ದು ವಿಚಾರ ಹೇಳಕತ್ತೀನಿ ನಾನು ಅಷ್ಟೇ. ಆಮೇಲೆ ಮಾಜಿ ಪ್ರಧಾನಿ ಮಂತ್ರಿಗಳಾಗಿರುವಂತಹ ಅಥವಾ ಮಾಜಿ ಪ್ರಧಾನಿ ಮಗರಾಗಿರುವಂತಹ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಮಂಡ್ಯದ ಸಂಸದರಾಗಿ ಆಯ್ಕೆಯಾಗಿ ಇವತ್ತು ಭಾರತದಲ್ಲಿ ಕೇಂದ್ರ ಸಚಿವನಾಗಿರುವಂತಹ ಅಥವಾ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಭಾರೀ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿರುವಂತಹ ಕೇಂದ್ರ ಸಚಿವರು, ಭಾರತದಲ್ಲಿಯೇ ಮಂತ್ರಿಮಂಡಲ ಭಾರತದಲ್ಲಿ ದೊಡ್ಡ ಮಂತ್ರಿಮಂಡಲದಲ್ಲಿ ಪಾಲ್ಗೊಂಡಿರುವಂತಹ ಅಥವಾ ಅಲ್ಲಿಂದ ಒಂದು ಸ್ಥಾನ ಪಡೆದಿರುವಂತಹ ಕುಮಾರಸ್ವಾಮಿ ಅವರು ಗಿಲ್ಲಿಯ ಬಗ್ಗೆ ಕೂಡ ಒಂದು ಟ್ವೀಟ್ ಮಾಡಿ ಶುಭವನ್ನು ಆರಂಭಿಸಿದರು. ಅದೇ ರೀತಿಯಾಗಿ ಮಧು ಬಂಗಾರಪ್ಪ, ಇವತ್ತು ಕರ್ನಾಟಕದಲ್ಲಿ ಪ್ರೌಢಶಾಲಾ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಕಾಂಗ್ರೆಸ್ ಶಾಸಕರು, ಅವರು ಕೂಡ ಇವತ್ತು ಗಿಲ್ಲಿಯ ಬಗ್ಗೆ ಒಂದೊಳ್ಳೆ ರೀತಿಯಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದು ಏನೇನು ಮಾಡ್ಯಾರ, ಯಾಕೆ ಮಾಡ್ಯಾರ, ಸಿದ್ದರಾಮಯ್ಯವರು ಏನಪ್ಪ ಅಂದ್ರೆ ಒಂದು ವಿಚಾರ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದಪ್ಪ ಏನಂದ್ರೆ, ಸಿದ್ದರಾಮಯ್ಯವರು ಹೇಳ್ತಾರೆ ಇವ್ರು ಎಷ್ಟು ಓಟ್ ಬಂದವು ಅಂತೇಳಿ. ಅದಾದ ನಂತರ ಏನು ಕ್ರೇಜ್ ನಿಂದು, ಇವನು ಅಷ್ಟು ಓಟ್ ತೊಗೊಂಡ್ರಿ, ಒಂದು ಬಿಗ್ ಬಾಸ್ ಒಳಗೆ ಅಷ್ಟು ಕ್ರೇಜ್ ಐತಿ ಅಂತಂದು ಯಾರೋ ಶಾಸಕರಲ್ಲಿ ಕೇಳ್ತಾರೆ. ಅವಾಗ ಒಂದು ಉತ್ತರ ಕೊಡ್ತಾರೆ, ಬಾಬಾ ಏನಪ್ಪ ಇದು ನನಗಂತೂ ಒಂದು ಅರ್ಥ ಆಗುವಂತು. ಅದಾದ ನಂತರ ಅದ್ಭುತವಾಗಿರುವಂಥ ಪ್ರಯಾಣ. ಮತ್ತು ಇಡೀ ಬಿಗ್ ಬಾಸ್, ಇಡೀ ಕರ್ನಾಟಕದ ಇತಿಹಾಸದೊಳಗೆ ಯಾವುದೇ ಮುಖ್ಯಮಂತ್ರಿ, ಯಾವುದೇ ರಾಜಕಾರಣಿಗಳು ಬಿಗ್ ಬಾಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಯಾರಂಬದೇ ಅವ್ರಿಗೆ ಸುಡುಗಾಡ ಗೊತ್ತಿರಲಿಲ್ಲ. ಅವ್ರಿಗೆ ಅವ್ರಿಗೆ ತೂರ್ಸಮಕ್ಕೆ ಪುರುಸತಿರಲ್ಲ ರಾಜಕಾರಣಿಗಳಿಗೆ. ಅಂಥದ್ರಾಗ ಬಿಗ್ ಬಾಸ್ನಲ್ಲಿ ಗೆದ್ದಿರುವಂಥ ನಿನ್ನನ್ನು ಗುರುತು ಹಿಡಿತಾರಂದ್ರೆ, ನಿನ್ನ ಗೆಲುವು, ನಿನ್ನ ಸ್ಪರ್ಧೆ, ನಿನ್ನ ಆಟ, ನಿನ್ನ ಟಕ್ಕರ್, ನಿನ್ನ ಕಾಮಿಡಿ ಎಷ್ಟು ಅವ್ರಿಗೆ ಮನಸ್ಸಿಗೆ ಹಚ್ಕೊಂಡಿರ್ಬೇಡ. ಅವ್ರಿಗೆ ತೂರ್ಸಮಕ್ಕಲ್ಲ ಮಕ್ಕಳ ಪುರುಸತಿಗಿರಲ್ಲ. ಅವರಿಗೆ ಇಲ್ಲೆಲ್ಲಾರ ಕಡಿತದಂದ್ರೆ ತೂರ್ಸಮಕ್ಕಾಗಲ್ಲ. ಅವ್ರಿಗೆ ಅಷ್ಟು ಟೈಮ್ ಇರೋದಲ್ಲ ಅವರಿಗೆ. ಅಂಥದ್ರಾಗ ನೀನು ಬಿಗ್ ಬಾಸ್ ಬಗ್ಗೆ ಗೆದ್ದಿದ್ದವ್ರಿಗೆ ಗೊತ್ತದ, ಮತ್ತು ನಿನಗೆ ಎಷ್ಟು ಓಟ್ ಬಂದವ, ನಿನ್ನ ಕ್ರೇಜ್ ಎಷ್ಟಾದ ಅನ್ನೋದು ಗೊತ್ತದಪ್ಪ ಅಂದರೆ ವಿಚಾರ ಮಾಡಿಬಿಡ. ಅದು ಕರ್ನಾಟಕದ ಪ್ರಮುಖ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವ್ರಿಗೆ ನಿನಗೆ ಗೊತ್ತಾಗೈತಿ ಅಂತಂದ್ರೆ ವಿಚಾರ ಮಾಡು. ಆದ್ರೆ ನಾನು ನಿನಗೆ ಒಂದು ಸಲಹೆ ಹೇಳ್ತೀನಿ, ರಾಜಕೀಯಕ್ಕೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ರಾಜಕೀಯಕ್ಕೆ ನಟರು ಯಾರ್ಯಾರು ರಾಜಕೀಯಕ್ಕೆ ಬಂದ್ರೆ ಅವರೆಲ್ಲ ವಲಸೆ ಎದ್ದು ಹೋಗ್ಯಾರ. ನನಗೆ ಗೊತ್ತದ ಅದ್ರ ಬಗ್ಗೆ. ನೀನು ನನ್ನ ಗೆಳೆಯನ ಅನಕ, ಏನು ತಮ್ಮನ ಅನಕ ಅಥವಾ ಅಣ್ಣನ ಅನಕ, ಏನು ತಿಕ್ಕೋಳೆ ಅನ್ಕ ಪರವಲ್ಲ, ನೀನು ಏನು ತೊಂದರೆ ಇಲ್ಲ. ಬಟ್ ನಾನು ನಿನ್ನ ಅಭಿಮಾನಿ ಆಗಿರುವಂಥ ಕಾರಣಕ್ಕೋಸ್ಕರ ಒಂದು ಸಲಹೆ, ರಾಜಕೀಯಕ್ಕೆ ಬರಬೇಡ. ಮಂಡ್ಯದಲ್ಲಿ ಅಂಬರೀಷ್ ಅವರು ರಾಜಕೀಯಕ್ಕೆ ಬಂದಿದ್ದರು, ಬಟ್ ಅವ್ರದ್ದಾಗಿರ್ತಕ್ಕಂಥವರೆಲ್ಲ ಸಿನಿಮಾದಲ್ಲಿ ಹೆಸರು ಮಾಡ್ಕೊಂಡಿದ್ರು. ಒಂದಿಷ್ಟು ವಯಸ್ಸಾಗಿದ್ದು, ಅವ್ರ ಜೀವನದೊಳಗೆ ಏನಾರು ಒಂದು ಸಾಧನೆ ಮಾಡಬೇಕಾಗಿದ್ದು, ಸಿನಿಮಾ ನಟ ಮುಗೀತು. ಅದಾದ ನಂತರ ಅವ್ರು ರಾಜಕೀಯಕ್ಕೆ ಬಂದರು. ಅದಾದ ನಂತರ ಮಂತ್ರಿ ಕೂಡ ಆಗಿದ್ದು, ಒಂದು ಪವರ್ ಇಟ್ಕೊಂಡು ಬೆಳೆಸಿದ್ರು. ಆ ಗತ್ತು ಇವಾಗ ನಿನಗೆ ಬಂದತ್ತಂತ ಕೆಲವರು ಅಭಿಮಾನಿಗಳು ಹೇಳ್ತಾರೆ. ಬಟ್ ಬಂದಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ನಿನ್ನ ಕ್ರೇಜು, ನಿನ್ನ ಒಂದು ಜನಬೆಂಬಲ, ನಿನ್ನ ಒಂದು ಗೆಲುವು ಎಷ್ಟರ ಮಟ್ಟಿಗೆ ಮರಳಾಗೈತಪ್ಪ ಅಂತಂದ್ರೆ ರಾಜಕಾರಣಿಗಳು ಇಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆ ರೇಂಜಿಗೆ ನಿನ್ನ ಬೆಂಬಲ ಸಿಕ್ಬಿಡತ್ತೆ, ಆ ರೇಂಜಿಗೆ ನಿನಗೆ ಗೆಲುವು ಸಿಕ್ಬಿಡತ್ತೆ. ಆ ಕ್ರೇಜ್ ಏನು ಸಣ್ಣ ಕ್ರೇಜ್ ಅದು, ಎಲ್ಲರಿಗೆ ತಲೆ ಗಿರ್ರಂದೋಗಿತ್ತು ನಿನ್ನ ಆ ಕ್ರೇಜ್ ನೋಡಿ. ನಿನಗೆ ಗೆದ್ದಾಗ ಹೊರಗೆ ಬಂದಿದ್ದು, ಮದ್ದೂರ್ಲಿದ್ದ ನಿಮ್ಮೂರಿಗೆ ಹೋಗೋ ಮಟ್ಟ ಜನ ನಿಂತಿದ್ದು ನೋಡಿ ತಿಳ್ಕೊಳ್ಳೋದಂಗೆ ಆಗ್ಬಿಟ್ಟಿವಿ ನಾವಂತೂ. ಇನ್ನು ರಾಜಕಾರಣಿಗಳಿಗೆ ಅಂಥವರೇ ಬೇಕು. ಇವ್ರ ಜನ ಬೆಂಬಲ ಯಾರಿಗೆ ಇರ್ತೈತೆ, ಯಾರು ಪಾಪ್ಯುಲರ್ ಅದಾರ, ಇವ್ರು ಎಲ್ಲರಿಗೆ ಬರೀ ಅಂಥವರೇ ಬೇಕು ಇವರಿಗೆ. ಸೊ ಹಂಗಾಗಿ ಅವ್ರು ನಿನ್ನನ್ನು ಹುಡುಕ್ಕೊಂಡು ಬಂದು ಆಶೀರ್ವಾದ ಮಾಡ್ತಿರ್ತಾರೆ. ಅಥವಾ ಅವರು ಬೆಂಬಲಿಗರು ಕರ್ಕೊಂಡೋಗಿ ಬೇಕಂತ ಆಶೀರ್ವಾದ ತಗ ಅವ್ರ ಮುಂದೆ ಹೋಗಿ ಅಂತೇಳಿ ನಿಂದಿರಿಸಿ ಬಿಡ್ತಾರ. ಇಲ್ಲ ನಾಳೆಗೆ ಅವ್ರು ನಿನ್ನ ಟಿಕೆಟ್ ಕೊಡ್ತಾರಂತ, ಹೆಂಗೆ ಮಾಡ್ತಿ ಅಂತೇಳಿ ಪುಂಗಿ ಊದಕ್ಕೆ ಬರ್ತಿರ್ತಾರೆ. ಅವ್ರ ಮಾತು ಕೇಳ್ಕೊಬೇಡ. ನಿನಗಿನ್ನೂ ಸಿನಿಮಾದೊಳಗೆ ಜಗತ್ತಿನಲ್ಲಿ ಸಾಧನೆ ಮಾಡ್ತಕ್ಕಂಥ ಕೆಲಸ ಭಾಳ ಐತೆ. ಮತ್ತು ಸಿನಿಮಾದೊಳಗನೆ ನಿನ್ನ ಇಡೀ ಪ್ರಪಂಚ ಗೆಲ್ಲುವಷ್ಟು, ಅಥವಾ ಇಡೀ ಭಾರತ ದೇಶ, ಇಡೀ ಕರ್ನಾಟಕ ಅಂತ ಈಗ ಆಲ್ರೆಡಿ ಗೆದ್ದು ಮೆರೆಸಾಕತ್ತಿ ಬಿಟ್ಟಾರ. ಮೆರೆಸಿ ಮ್ಯಾಲೆ ಎತ್ತಿ ಕುಂದಿರಿಸಿ ಬಿಟ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ರಾಜಕೀಯಕ್ಕೆ ಬಂದೆಪ್ಪ ವಲಸೆ ಎದ್ದು ಬಿಡ್ತೀನಿ ನೋಡಿ ಮನುಷ್ಯ. ರಾಜಕೀಯಕ್ಕೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ಯಾಕಪ್ಪ ಅಂದ್ರೆ ರಾಜಕೀಯದೊಳಗೆ ಬರೀ ಭಾಷೆ, ಧರ್ಮ, ಜಾತಿ ಬರೀ ಇಂಥವೇ ಸುಡುಗಾಡವು. ಅವು ಏನು ಸಾಧನೆ ಮಾಡಿದ್ರೆ ಅಷ್ಟೇ. ಅವರು ಒಂದು 10,000 ಮಂದಿ ಬೇಕಂತಾರಂದ್ರೆ ಒಂದು 20,000 ಮಂದಿ ಬ್ಯಾಡನ್ನಾರ ಇರ್ತಾರೆ ಅವ್ರನ್ನ. ಸೊ ಹಂಗಾಗಿಬಿಡ್ತದೆ. ರಾಜಕೀಯಕ್ಕೆ ಮಾತ್ರ ಬರೋಕ್ಕೆ ಹೋಗ್ಬೇಡ. ಇನ್ನೂ ಸಣ್ಣ ವಯಸ್ಸೈತೆ. ಈ ನಟನೆ ವಿಷಯದೊಳಗೆ ಬಂದೆಪ್ಪ ಅಂತಂದರೆ ಇವತ್ತು ಧರ್ಮ ನೋಡಂಗಿಲ್ಲ, ಜಾತಿ ನೋಡಂಗಿಲ್ಲ, ಲಿಂಗ ನೋಡಂಗಿಲ್ಲ, ಪ್ರತಿಭೆ ನೋಡಿ ಎಲ್ಲ ಧರ್ಮದವರು, ಎಲ್ಲ ಭಾಷೆದವರು, ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು ನಿನಗೆ ಅಭಿಮಾನವನ್ನು ತೋರಿಸ್ತಾರೆ, ಗೆಲುವು ಸಿಗಲಿ ಅಂತೇಳಿ ಹಾರೈಸ್ತಾರೆ ಮತ್ತು ಪ್ರೀತಿ ತೋರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ.
ರಾಜಕೀಯಕ್ಕೆ ಬಂದ್ಯಪ್ಪ ಅಂತಂದ್ರೆ ಕೆಲವೊಂದು ಭಾಷೆ, ಕೆಲವೊಂದು ಜನಾಂಗಕ್ಕೆ, ಕೆಲವೊಂದು ಧರ್ಮಕ್ಕಷ್ಟೇ ಸೀಮಿತ ಆಗಿಬಿಡ್ತೀನಿ ನೀನು. ಸೊ ಹಂಗಾಗಿ ರಾಜಕಾರಣಿಗಳಿಂದ ದೂರ ಇರು ಮತ್ತು ರಾಜಕಾರಣದ ಬಗ್ಗೆ ವಿಚಾರಣೆ ಮಾಡೋಕ್ಕೋಬೇಡ. ಸಣ್ಣ ವಯಸ್ಸೈತೆ, ನಿನಗೆ ಕ್ರೇಜ್ ಐತಿ ಬಾ ಅಂತೇಳಿ ಯಾವತ್ತನ ತಲೆ ತುಂಬಿಟ್ಟ ನಿಂದಗಡಿಗೆ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿನ್ನ ಜೀವನ ಭಾಳ ಯಶಸ್ಸು ಕಾಣೋ ಸಿನಿಮಾ ರಂಗದೊಳಗೈತೆ. ಅದಾದ ನಂತರ ಇವತ್ತು ದಿಢೀರಂತ ಲೈವ್ ಬಂದು ಕರ್ನಾಟಕ ಜನತೆ ಕೃತಜ್ಞತೆ ಹೇಳಿ ನನಗೆ ಇಷ್ಟೊಂದು ಪ್ರೀತಿ ಸಿಕ್ಕದಂತ ನಾನು ಅನ್ಕೊಂಡಿರಲ್ಲ. ಬಿಗ್ ಬಾಸ್ ಒಳಗೆ ಏನೋ ಇರೋಷ್ಟು ಜನಕ್ಕೆ ಒಂದಷ್ಟು ಪ್ರೀತಿ ತೋರಿಸ್ಯಾರ, ನಾನು ಅವ್ರಿಗೆ ಗೆಲುವು ತೋರಿಸ್ಬೇಕಂತೇಳಿ ಹೋಗಿದ್ದೆ. ಆದ್ರೆ ಅಪಾರವಾದಂಥ ಪ್ರೀತಿ ಕೊಟ್ಟು ಬಿಟ್ರಿ. ನಿಮ್ಮ ಪ್ರೀತಿ ಮುಂದೆ ನನಗೆ ಯಾವುದು ದೊಡ್ಡದಲ್ಲ. ಇಷ್ಟೊಂದು ಪ್ರೀತಿ ಕೊಡ್ತಾರೆ ನಾನು ಅನ್ಕೊಂಡಿರಲ್ಲ. ನಿಮ್ಮ ಬಗ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಲೈವ್ ಬಂದು ಮಾತಾಡಿದೆ. ಅದಂತೂ ತುಂಬ ಖುಷಿ ಆಯಿತು. ಕರ್ನಾಟಕದ ಜನತೆಗೆ ಒಂದು ಕೃತಜ್ಞತೆ ಸಲ್ಲಿಸಿದೆ. ಅದು ಭಾಳ ಮನಸ್ಸಿಗೆ ಇಷ್ಟ ಆಗಿಬಿಡ್ತು. ಅದಾದ ನಂತರ ಶಿವಣ್ಣ ಅವ್ರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ತೊಗೊಂಡಿದ್ದೆ. ಹಿರಿಯ ಕಲಾವಿದರು, ಕರ್ನಾಟಕವನ್ನು ಆಳಿದಂತಹ ಅಥವಾ ಕರ್ನಾಟಕದಲ್ಲಿ ನಟನೆಯ ರಾಜ್ಯವನ್ನು ಆಳಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳಾಗಿರುವಂತಹ ಮತ್ತು ಮಗನಾಗಿರುವಂತಹ ಶಿವರಾಜ್ ಕುಮಾರ್ ಅವರ ಒಂದು ಆಶೀರ್ವಾದ ತೊಗೊಂಡಿದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಅದಾದ ನಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕನ್ನಡದ ಯುವರತ್ನ ಮತ್ತು ಕರ್ನಾಟಕ ರತ್ನ, ಸಿನಿಮಾ ನಟದ ಜಗತ್ತಿನಲ್ಲಿಯೇ ಕರ್ನಾಟಕ ರತ್ನ ಎಂದೆನಿಸಿಕೊಂಡಿರುವಂತಹ ಒಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೂ ಕೂಡ ಆಶೀರ್ವಾದ ತೊಗೊಂಡಿದ್ದು. ಶುಭವಾಗಲಿ. ಜೀವನದೊಳಗೆ ಮುಂದೆ ಬಾ, ಅವರ ಆಶೀರ್ವಾದ ಯಾವತ್ತೂ ಇದ್ದೇ ಇರ್ತದೆ. ಹಾಗೂ ಈ ಕರ್ನಾಟಕದ ಜನರು ಕೂಡ ಜನಮಾನಸದಲ್ಲಿ ನನಗೆ ಗೆದ್ದು ಎಬ್ಬಿಸಿಬಿಟ್ಟಾರ ಮತ್ತು ಅವರ ಪ್ರೀತಿ ವಿಶ್ವಾಸ ನಿಂಗೆ ಸದಾ ಇರ್ತದೆ. ಬಟ್ ಈ ಕೃತಜ್ಞತೆ ಭಾವ ಸದಾ ಇರಬೇಕು. ಮನುಷ್ಯ ಬದಲಾವಣೆ ಆಗಬೇಡ. ರಾಜಕೀಯದವರ ಜೊತೆಗೆ ಜಾಸ್ತಿ ಕಾಣಿಸ್ಕೋಬೇಡ. ನೀನು ವೈಯಕ್ತಿಕ ಏನಾರು ಇರ್ತಾವೆ, ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಅವು. ಬಟ್ ಫೋಟೋ ಬರುವಂಗೆ ಒಂದು ಹುಚ್ಚುಚ್ಚಾಕರ ಮಾಡುವಂಥ ರೀತಿಯಲ್ಲಿ ನೀನು ರಾಜಕಾರಣಿಗಳ ಜೊತೆಗೆ ದಿನ ಕಾಣಕ್ಕೆ ಹೋಗಬೇಡ. ಆಶೀರ್ವಾದ ತೊಗೊಂಡು ಗೆದ್ದಿ ವಿಶೇಷತೆ ಹೋಗಿ ಏನು ತಪ್ಪಿಲ್ಲ. ಬಟ್ ಪದೇ ಹೋಗ್ಬೇಡ. ಯಾಕಪ್ಪ ಅಂದ್ರೆ ಅವೆಲ್ಲ ಧರ್ಮ, ಭಾಷೆ, ಒಂದು ಜನಾಂಗಕ್ಕೆ ಸೇರಿದಿರುವಂತಹ ಒಂದು ಚಟುವಟಿಕೆ ಅದು. ಸೊ ಹಂಗೆ ಅವ್ರ ಜೊತೆ ನಿಂಗೆ ಬೇಡ. ಸಿನಿಮಾ ನಾಟಕದಲ್ಲಿ ನಿಂಗೆ ಒಳ್ಳೆ ಆಶೀರ್ವಾದ ಐತೆ. ಜನಗಳು ಅಪಾರವಾದಂಥ ಪ್ರೀತಿ ಕೊಟ್ಟಾರ, ಜನಗಳು ಅಪಾರವಾದಂತಹ ವಿಶ್ವಾಸ ಇಟ್ಟಾರ, ಅಪಾರವಾದಂತಹ ಆಶೀರ್ವಾದ ಕೊಟ್ಟಾರ. ಅದಕ್ಕಿಂತ ದೊಡ್ಡದು ಯಾವಂದಿಲ್ಲ ಅವನ ಭೂಮಿ ಮ್ಯಾಗ. ಆ ಜನಗಳ ಆಶೀರ್ವಾದ ಸಿಕ್ತಪ್ಪ ಅಂದ್ರೆ ಅವನಂಥ ಗೆಲುವು ಅವನಿಗಿಲ್ಲ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಈ ರೇಂಜ್ಗೆ ಜನ ಅಭಿಪ್ರಾಯವನ್ನು, ಈ ರೇಂಜಿಗೆ ಜನ ಕ್ರೇಜ್ ಹುಟ್ಟಿಸಿದ್ದು ಯಾವನಿಲ್ಲ ನಮ್ಮ ಕರ್ನಾಟಕದೊಳಗೆ. ಬಿಗ್ ಬಾಸ್ನ ಗೆದ್ದು ಆ ಬಿಗ್ ಬಾಸ್ನ ಪುಟಗೋಸ್ ಅಂತಿದ್ರು ರಾಜಕಾರಣಿಗಳು. ಇವತ್ತು ಅದೇ ಬಿಗ್ ಬಾಸ್ನೊಳಗೆ ಗೆದ್ದಿರ್ತಕ್ಕಂಥ ನಿನ್ನನ್ನು ಬೆಂಬಲ ಮಾಡ್ತಾರೆ, ನಿನ್ನ ಬಗ್ಗೆ ಟ್ವೀಟ್ ಮಾಡ್ತಾರೆ, ನಿನ್ನ ಬಗ್ಗೆ ಬರ್ಕೊಳ್ತಾರೆ ಅಂದ್ರೆ ವಿಚಾರ ಮಾಡಿ ನೀನು ಎಷ್ಟರ ಮಟ್ಟಿಗೆ ಅವರಿಗೆ ತಲೆ ಕೆಡಿಸಿದ್ದೀನಿ, ನಿಧಿಗೆಡಿಸಿದ್ದೀನಿ. ಕರ್ನಾಟಕ ಜನತೆ ಆಶೀರ್ವಾದ ನಿನ್ನ ಮಗೈತೋ ಕೋಡೆ, ನಿನ್ನ ಶಾಣೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾರು ರಾಜಕೀಯದವ್ರು ನಿನಗೆ ತಂಟೆಗೆ ಬರಲಾರ್ದಂಗೆ ಇರೋ ಆಶೀರ್ವಾದ ತೊಗೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇಷ್ಟು ಹೇಳಕತ್ತೀನಿ, ನಿನಗೆ ಬಿಟ್ಟಿದ್ದಿದ್ದು. ಅದಾದ ನಂತರ ಈಗ ಕುಮಾರಸ್ವಾಮಿ ಅವರು ಏನು ಟ್ವೀಟ್ ಮಾಡ್ಯಾರ ಗಿಲ್ಲಿ ಬಗ್ಗೆ ಅಂತಕ್ಕಂಥ ವಿಚಾರವನ್ನು ನೋಡಂಬ್ರಿ. ಈಗ ಏನಪ್ಪ ಅಂತಂದ್ರೆ, ಇವತ್ತು ಕರ್ನಾಟಕದೊಳಗೆ ಭಾರತದ ಮುಖ್ಯಮಂತ್ರಿ ಅಥವಾ ನೀವೆಲ್ಲ ನೋಡಿರ್ಬೋದು. ಏನಪ್ಪ ಅಂತಂದರೆ ವಿಚಾರ, ಇವತ್ತು ಭಾರತದಲ್ಲಿ ಮಂತ್ರಿಮಂಡಲದಲ್ಲಿ ಒಂದು ಹೆಸರನ್ನು ಮಾಡಿರುವಂತಹ ಕುಮಾರಸ್ವಾಮಿ ಅವರು ನಿಮ್ಮ ಬಗ್ಗೆ ಟ್ವೀಟ್ ಮಾಡ್ತಾರೆ. ಏನು ಟ್ವೀಟ್ ಮಾಡ್ಯಾರಪ್ಪ ಅವರು ಏನಪ್ಪ ಅಂದ್ರೆ, ಶುಭವಾಗಲಿ ಗಿಲ್ಲಿ ಅವ್ರು ಏನು ಟ್ವೀಟ್ ಮಾಡ್ಯಾರ ಅಂತಕ್ಕಂಥದ್ದನ್ನು ನೋಡಂಬರ್ರಿ. ಈಗ ಸದ್ಯ ಏನಪ್ಪ ಅಂತಂದ್ರೆ ನೋಡ್ರಿ, ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ 12ನೇ ಆವೃತ್ತಿಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರುವ ಮಂಡ್ಯ ಲೋಕಸಭೆ ಕ್ಷೇತ್ರದ ಮಳವಳ್ಳಿಯ ಅಪ್ಪಟ ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟನೆಗೆ ಅಲಿಯಾಸ್ ಶ್ರೀ ನಟರಾಜ್ ಹೃದಯಪೂರ್ವಕ ಅಭಿನಂದನೆಗಳು. ಹಳ್ಳಿ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರೆಲ್ಲರ ಮನ ಗೆದ್ದಿರುವ ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ, ಹೆಸರು ಬರಲಿ ಎಂದು ಶುಭ ಹಾರೈಸುತ್ತೇನೆ. ಹಾಗೆಯೇ ಸ್ಪರ್ಧೆಯ ಅಂತಿಮ ಸುತ್ತಿನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕುಮಾರಿ ರಕ್ಷಿತಾ ಶೆಟ್ಟಿ ಅವರಿಗೂ ಅಭಿನಂದನೆಗಳು. ಇದು ಕುಮಾರಸ್ವಾಮಿ ಅವರು ಗಿಲ್ಲಿಯ ಬಗ್ಗೆ ಶುಭವನ್ನು ಕೋರಿದಂತಹ ಒಂದು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂತಹ ಒಂದು ಪೋಸ್ಟ್ ಇದು. ಅದಾದ ನಂತರ ಮಧು ಬಂಗಾರಪ್ಪ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಪ್ರೌಢಶಾಲಾ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಕೂಡ ಗಿಲ್ಲಿಯ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದು ಏನಪ್ಪ ಅಂದ್ರೆ, ಅವರು ಕೂಡ ಅದ್ರ ಬಗ್ಗೆ ನೋಡೋಣ. ಅದು ಏನು ಹಾಕ್ಯಾರಪ್ಪ ಅಂತಂದ್ರೆ, ಅವರು ಕೂಡ CM ಬರೆದ್ಬಿಟ್ರಿ. ಇವ್ರಿಗೆ ಏನು ಬರ್ಕೊಟ್ರ ಏನಾರು ಯಾರನ್ನ ಇದಾರೆ ಗೊತ್ತಿಲ್ಲ, ಅವರು ಕೂಡ ಅದೇ ಬರೆದಾರೆ. ಕನ್ನಡದ ಜನಪ್ರಿಯತೆ ರಿಯಾಲಿಟಿ ಶೋ ಬಿಗ್ ಬಾಸ್ 12ನೇ ಆವೃತ್ತಿಯ ಅಭೂತಪೂರ್ವ ವಿಜಯ ಸಾಧಿಸಿರುವ ಮಂಡ್ಯ ಲೋಕಸಭಾ ಮಳವಳ್ಳಿ ಅಪ್ಪಟ ಗ್ರಾಮೀಣ ಪ್ರತಿಭೆ ಅಭಿನಂದನೆಗಳು. ನೋಡ, ಅವರು CM ಅದನ್ನು ಬರೋದು, ಹಳ್ಳಿ ರೈತನ ಮಗನಾಗಿ ಹುಟ್ಟಿ ಕನ್ನಡಿಗರೆಲ್ಲ ಮನ ಗೆದ್ದಿರುವ ಅವರಿಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ. ಅದೇ ಸಿದ್ದರಾಮಯ್ಯ ಇವರು ಕುಮಾರಸ್ವಾಮಿ ಅವರು ಬರೆದಿರುವಂತಹ ಒಂದು ವಿಚಾರವನ್ನೇ ಅವರು ಕೂಡ ಹೇಳಿದ್ದಾರೆ. ಸೊ ಹಂಗಾಗಿ ಇದ್ರ ಬಗ್ಗೆ ನಿನಗೆ ಗೊತ್ತಿರಲಿ. ಅದಂತರ ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ದು, ಅವರು ಆಶೀರ್ವಾದನ ಪಡ್ಕೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಶುಭವಾಗಲಿ, ಜೀವನದೊಳಗೆ ಮುಂದೆ ಬರ್ತದೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ನಿನಗೆ ಇನ್ನೂ ಕರ್ನಾಟಕ ಜನ ಅಪಾರವಾದಂಥ ಆಶೀರ್ವಾದ ಮಾಡ್ತಾರೆ. ರಾಜಕೀಯಕ್ಕೆ ಮಾತ್ರ ಬರೋಕೆ ಹೋಗಬೇಡ, ಭಾಳ ವಲಸೆ ಎದ್ದು ಬಿಡ್ತಿದ್ದಿ. ಮತ್ತೆ ಈ ಇರುವಂಥ ಫೇಮಸ್ಸು ಮತ್ತು ನೇಮು ಎಲ್ಲವನ್ನು ಕಳ್ಕೊಂಡು ಮತ್ತೆ ವಿಚಾರಧಾರೆ ಇರಲಾರ್ದಂಗೆ ಆಗಬೇಕಾಗ್ತದೆ. ಒಳ್ಳೆಯದಾಗಲಿ. ನಿನ್ನ ಜೀವನಕ್ಕೆ ಇನ್ನಷ್ಟು ಕರ್ನಾಟಕದ
ಒಂದು ಸಿನಿಮಾ ರಂಗದಲ್ಲಿ ನಿನಗೆ ಇನ್ನಷ್ಟು ಹೆಸರು ಸಿಗಲಿ, ಜೀವಮಾನದೊಳಗೆ ಒಂದು ಮತ್ತಷ್ಟು ಮೈಲುಗಲ್ಲನ್ನು ಸಿಗಲಿ. ಅದಾದ ನಂತರ ರಾಜಕಾರಣಿಗಳ ಇನ್ನು ನಿನ್ನ ಬಗ್ಗೆ ಭಾಳಷ್ಟು ಜನ ಹೇಳಿಬಿಟ್ರಾಗಲ್ಲ, MP MLA ಕೂಡ ನಿನ್ನ ಪರವಾಗಿ ಓಟ್ ಕೇಳ್ಯಾರ. ಯಾರೂ ಬಂದಿದ್ದಿಲ್ಲ ಅಪ್ಪ, ಇಷ್ಟು ವರ್ಷ ನೋಡಿ ಬಿಗ್ ಬಾಸ್ ನಾವು ಯಾವತ್ತು ಬಂದಿದ್ದಿಲ್ಲ ರಾಜಕೀಯದವರು, ಬಂದು ಓಟ್ ಹಾಕ್ರಿ ಇಂಥ ಪ್ರತಿಭೆನ ಗೆಲ್ಲಿಸ್ರಿ ಅಂತ. ಬಟ್ ನಿನ್ನ ಸಂಬಂಧನೇ ಫಸ್ಟ್ ಟೈಮ್ ಬಂದಾರ ಅವರು ಓಟ್ ಕೇಳಿದವರು ಎಲ್ಲರಿಗೂ ಶುಭವಾಗಲಿ. ಬಟ್ ನಾವು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡೋಂಗಿಲ್ಲ, ನಿನ್ನ ಪರವಾಗಿ ಮಾತಾಡ್ತೀವಿ. ಹಂಗಾಗಿ ಶುಭವಾಗಲಿ, ನಿನ್ನ ಜೀವನಕ್ಕೂ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.